ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ಪ್ರಿಂಗ್ ಆನಿಯನ್ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಸ್ಪ್ರಿಂಗ್ ಆನಿಯನ್ನು ಅಥವಾ ಈರುಳ್ಳಿ ಹೂವು ಅಂತಾರಲ್ಲ ಅದು, ಹುಣಸೆ ಹಣ್ಣು ರಸ, ಮತ್ತು ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಬೆಲ್ಲ, ಎಣ್ಣೆ, ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಜೀರಿಗೆ, ಮೆಂತ್ಯ, ಒಣಮೆಣಸಿನ್ಕಾಯಿ. ನಾನು ಇಲ್ಲಿ ಗುಂಟೂರು ಹಾಗೂ ಬ್ಯಾಡಗಿ ಎರಡು ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ. ಮೊದಲಿಗೆ ಗೊಜ್ಜಿಗೆ ನಾನು ಪುಡಿ ಹುರ್ಕೋಬೇಕು. ಅದಕ್ಕೆ ನಾನು ನೋಡಿ ಮೊದಲಿಗೆ 1 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವಾಗ ಉದ್ದಿನಬೇಳೆ ಹುರಿದಿದ್ದಾಗಿದೆ. ನಾನು ಈ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಜೀರಿಗೆ ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅದನ್ನು ಹುರ್ಕೋತೀನಿ. ಜೀರಿಗೆ ಹುರಿದಿದ್ದಾಯ್ತು. ಇದು ಹಾಕೊಳ್ತಾ ಇದ್ದೀನಿ. ಇವಾಗ 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಅದನ್ನು ಹುರ್ಕೋತಿದ್ದೀನಿ. ಮೆಂತ್ಯ ಜಾಸ್ತಿ ಬೇಡ, ಕಹಿ ಬಂದ್ಬಿಡತ್ತೆ. ಅದಕ್ಕೆ ಇದು ಕೂಡ ಆಗಿದೆ. ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಇದು ಒಂದು 3 ಟೇಬಲ್ ಚಮಚದಷ್ಟು ತಗೊಂಡಿದ್ದೀನಿ. ಎಳ್ಳು ಹುರಿದಿದ್ದಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹುರ್ಕೋತೀನಿ. ಇಲ್ಲಿ ನಾನು ಒಂದು 8ರಿಂದ 9 ಅಷ್ಟು ತೊಗೊಂಡಿರ್ಬೋದು. 1 ಹಿಡಿಯಷ್ಟು ಸ್ಪ್ರಿಂಗ್ ಆನಿಯನ್ಗೆ ಇಷ್ಟು ಪುಡಿ ಮಾಡ್ಕೋತಾ ಇದ್ದೀನಿ ನಾನು ಗೊಜ್ಜಿಗೋಸ್ಕರ. ಈ ಹಂತದಲ್ಲಿ ಆಲ್ಮೋಸ್ಟ್ ಆಗ್ತಾ ಇದೆ. ನಾನು ಒಣ ಕೊಬ್ಬರಿನ ಸ್ವಲ್ಪ ಇದ್ರ ಜೊತೆಗೆ ಹಾಕೊಂಡು ಬೆಚ್ಚಗೆ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹುರ್ಕೊಳ್ಳೋಕ್ಕೂ ಹಿಂಗೆ ಹಾಕ್ತಾ ಇದ್ದೀನಿ, ಚೂರೇ ಚೂರು. ಇದಿವಾಗ ಹುರಿದಿದ್ದಾಗಿದೆ. ನಾನು ಸ್ಟವ್ ಆಫ್ ಮಾಡಿ ಇದನ್ನೂ ಈ ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ. ಇದೆಲ್ಲ ತಣ್ಣಗಾದ್ಮೇಲೆ ರುಬ್ಕೋತೀನಿ ನಾನು. ಪುಡಿ ಹುರಿದಿದ್ದೇನಲ್ಲ ಅದೆಲ್ಲ ತಣ್ಣಗಾಗೋಷ್ಟರಲ್ಲಿ ನಾನು ಇದನ್ನು ಹೆಚ್ಕೊಂಡ್ಬಿಡ್ತೀನಿ ಸಣ್ಣದಾಗಿ. ಇದು ಒಗ್ಗರಣೆಯಲ್ಲಿ ಬೇಗ ಬೆಂದು ಹೋಗುತ್ತೆ. ಇವಾಗ ಹುರ್ಕೊಂಡಿದ್ನಲ್ಲ ಇದು ತಣ್ಣಗಾಗಿದೆ. ಹಾಕೊಂಡು ನಾನು ಪೌಡ್ರ್ ಮಾಡ್ಕೊತಿದ್ದೀನಿ. ನೋಡಿ ಈ ರೀತಿ ಪೌಡರ್ ಆಗಿದೆ, ನೈಸ್ಗಾಗಿದೆ. ಇದು ಒಣ ಕೊಬ್ಬರಿ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಮುದ್ದೆ ಮುದ್ದೆ ಅನಿಸ್ತಿದೆ ಅಷ್ಟೇ. ನೈಸ್ಗಾಗಿದೆ ಪುಡಿ. ಇವಾಗ ಇಷ್ಟು ಪುಡಿ ಆದಮೇಲೆ ನಾನು ಹಸಿ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ ನಾನು.
ಇವಾಗ ನೋಡಿ ಈ ರೀತಿ ನುಣ್ಣಗಾಗಿದೆ. ಇವಾಗ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ತೀನಿ ನೋಡಿ. ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯ್ತಾ ಇದೆ ನೋಡಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಚಟ ಅಂದಿದೆ ನೋಡಿ. ಹಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೋತೀನಿ. ಈರುಳ್ಳಿ ಹೂವು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಈ ಸ್ಪ್ರಿಂಗ್ ಆನಿಯನ್ನು ಒಂದು 5 ನಿಮಿಷದಷ್ಟೊತ್ತಿಗೆ ಬೆಂದು ಹೋಗಿರತ್ತೆ. ಬೇಗ ಬೇಯುತ್ತೆ ಇದು. ಒಂದು 2 ಸ್ಪೂನಷ್ಟು ನೀರು ಹಾಕಿ ಬೇಯಿಸ್ಕೊತೀನಿ. ಇವಾಗ ಬೆಂದಿದೆ. ನಾನಿವಾಗ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ಳೋಣ. ಇದಕ್ಕೆ ಬಾಣಲಿಗೆ ಹಾಕೋಣ. ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಆಲ್ರೆಡಿ ನೆನೆಸಿಟ್ಟಿದ್ನಲ್ಲ, ಅದು ರಸ ತಕ್ಕೊಂಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದ್ಸಲ ನೀಟಾಗಿ ಕೈ ಆಡಿಸೋಣ. ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಬೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಗೊಜ್ಜಂದ ಮೇಲೆ ಒಂದು ಸ್ವಲ್ಪ ಸ್ವೀಟ್ ಇರಬೇಕು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಸಿಹಿ ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ವಲ್ಪ ಹಾಕೋಬೋದು. ಒಂದು 5 ನಿಮಿಷ ಚೆನ್ನಾಗಿ ಕುದ್ಬಿಡ್ಲಿ. ಈ ಗೊಜ್ಜು ಒಂದು 4-5 ದಿವಸ ಆರಾಮಾಗಿ ಇಟ್ಕೋಬೋದು. ಚಪಾತಿಗೆ, ಮುದ್ದೆಗೆ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಇದು ಚೆನ್ನಾಗಿರತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು. ನೀವು ಒಮ್ಮೆ ಮನೇಲಿ ಈ ಸ್ಪ್ರಿಂಗ್ ಆನಿಯನ್ ಗೊಜ್ಜನ್ನ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.